ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರ ಅಧ್ಯಾಯದ 9ನೇ ಪ್ರಶ್ನೆಯನ್ನ ಗಮನಿಸಿ. ನಿರಂತರ ವರ್ಗಾಂತರದ ವ್ಯಾಪ್ತಿ 5 ಇದ್ದರೆ 10ರಿಂದ 15ರ ಮುಂದಿನ ವರ್ಗಾಂತರವು ಆಯ್ಕೆ 15ರಿಂದ 20, ಆಯ್ಕೆ ಬಿ 16ರಿಂದ 20, ಆಯ್ಕೆ ಸಿ 15ರಿಂದ 19, ಆಯ್ಕೆ ಡಿ 10ರಿಂದ 20. ಸೊ ಇದು ನಿರಂತರ ವರ್ಗಾಂತರದ ವ್ಯಾಪ್ತಿ ಅಂದ್ರೆ ಏನಾಗುತ್ತೆ? ಕಂಟಿನ್ಯೂಸ್. ಸೊ 10ರಿಂದ 15. ಓಕೆ, ಸೊ ಇಲ್ಲಿ 10ರಿಂದ 15 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವರ್ಗಾಂತರವನ್ನ ಹೇಳ್ಬೇಕು ನಾವು. ಸೊ ಇಲ್ಲಿ ಇದರ ವರ್ಗಾಂತರದ ಗಾತ್ರ h ಈಸ್ ಈಕ್ವಲ್ ಟು ಎಷ್ಟು ಹೇಳಿ? 5 ಇದೆ. ಓಕೆ, ಪ್ರತಿ ಒಂದು ಗಾತ್ರ 5 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ವರ್ಗಾಂತರದ ಗರಿಷ್ಠ ಮಿತಿಯು ಅದರ ಮುಂದಿನ ವರ್ಗಾಂತರದ ಕನಿಷ್ಠ ಮಿತಿ ಆಗಿರುತ್ತೆ. ಸೊ ಅಂದ್ರೆ ಮುಂದಿನ ವರ್ಗಾಂತರದ ಕನಿಷ್ಠ ಮಿತಿ ಯಾವ್ದು ಬರುತ್ತೆ? 15 ಆಗಿರುತ್ತೆ. ಸೊ ಇಲ್ಲಿ ಗರಿಷ್ಠ ಮಿತಿ ಯಾವ್ದಾಯ್ತು? 15. ಸೊ ಹಾಗಾಗಿ ಇದು ಏನಾಯ್ತು? ವರ್ಗಾಂತರದಿಂದ ಅಂದ್ರೆ ಮುಂದಿನ ವರ್ಗಾಂತರದ ಪ್ರಾರಂಭದಲ್ಲಿ ಇರುತ್ತೆ. ಸೊ ಇಲ್ಲಿ ವರ್ಗಾಂತರದ ಗಾತ್ರ 5 ಇರೋದ್ರಿಂದ ಮುಂದಿನ ವರ್ಗಾಂತರದ ಗರಿಷ್ಠ ಮಿತಿ ಪ್ಲಸ್ 5 ಆಡ್ ಮಾಡ್ಬೇಕು. ಸೊ ಎಷ್ಟಾಗತ್ತೆ ಹೇಳಿ? 20 ಬರುತ್ತೆ. ಹಾಗಾದ್ರೆ ಇಲ್ಲಿ ಮುಂದಿನ ವರ್ಗಾಂತರ ಏನಾಗತ್ತೆ ಹೇಳಿ? 15ರಿಂದ 20. ಸೊ ನೆಕ್ಸ್ಟ್ ಯಾವ್ದು ಬರ್ಬೋದು? 20ರಿಂದ 25. ಸೊ 25ರಿಂದ 30. ಸೊ ಈ ರೀತಿ ಇರುತ್ತೆ. ಇದು ನಿರಂತರವಾಗಿರೋದ್ರಿಂದ ಸೊ ನೋಡಿ 15ರಿಂದ 20, 20ರಿಂದ 25, 25ರಿಂದ 30 ಈ ರೀತಿ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ 10ರಿಂದ 15ರ ಮುಂದಿನ ವರ್ಗಾಂತರ ಯಾವ್ದಾಗತ್ತೆ ಹೇಳಿ? 15ರಿಂದ 20 ಆಗತ್ತೆ. ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಎ ಸರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.